ರವೀಂದ್ರ ನಾಯ್ಕರು ತುಂಬಾ ಜಾಣರು ಅಂತ, ತುಂಬಾ ನಿಪುಣ ಸಂಘಟನಕಾರ ಅಂತ, ಆದ್ರೆ ವಿಫಲರಾಗಿದ್ರಲ್ಲ. ಯಾವ್ದ್ರಲ್ಲಿ ನಿಮ್ಮ ರಾಜಕೀಯ, ನಿಮ್ಮ ಹೋರಾಟ 33 ವರ್ಷದ ನಿಮ್ಮ ಹೋರಾಟ ಸ್ವಾಮಿ ನಿಮ್ಮನ್ನ ರಾಜಕೀಯವಾಗಿ ಬೆಳೆಸಲಿಲ್ಲ. ನೀವು ವಿಫಲ ಹೇಳುವ ಸರ್ಟಿಫಿಕೇಟ್ ನನಗೆ ಕೂಡ ಅವಶ್ಯಕತೆ ಇಲ್ಲ. ನಾನು 42 ವರ್ಷ ಈ ಜಿಲ್ಲೆಯಲ್ಲಿ ಗೋಕಾಕ್ ವರದಿ ಚಳವಳಿಯಲ್ಲಿ ಅಂಕೋಲಾ ಕಾಲೇಜಿನ ವಿದ್ಯಾರ್ಥಿ ಪ್ರತಿನಿಧಿಯಾಗಿ PUC ಸಂದರ್ಭದಲ್ಲಿ ಒಂದು ಸಾಮಾಜಿಕ ಬದ್ಧತೆ ಕನ್ನಡ ಪ್ರೇಮದಲ್ಲಿ ರಾಜಕುಮಾರ್ ಅಭಿಮಾನಿಯಾಗಿ ಧುಮುಕಿರುವುದು 42 ವರ್ಷ ಹಿಂದೆ ಹೋರಾಟ. ಅಂದು ನಮ್ಮ ಹೋರಾಟ ಪ್ರಾರಂಭ ಮಾಡಿರುವುದು ಇವತ್ತಿನವರೆಗೂ ನಿರಂತರವಾಗಿ ಸಾಮಾಜಿಕ ಹೋರಾಟ ಮಾಡ್ಕೊಂಡು ಬಂದಿದ್ದೇನೆ. ಇಲ್ಲಿ ನಿಪುಣ ಹೇಳೋದು ಅಥವಾ ಫೇಲರ್ ಹೇಳೋದು, ಯಶಸ್ವಿ ಹೇಳೋ ಪ್ರಶ್ನೆಗಳು ಬರೋದಿಲ್ಲ. ಈ ಹೋರಾಟದಲ್ಲಿ ಅದಕ್ಕೆ ಡೆಫಿನೇಷನ್ಗೆ ಅರ್ಥವೇ ಇಲ್ಲ. ಹೋರಾಟ ಯಾವಾಗ ಸಾಮಾಜಿಕವಾಗಿ ಸಮಸ್ಯೆಗಳ ಧ್ವನಿ ಎತ್ತುವುದೇ ಅದು ಹೋರಾಟ. ಅದಕ್ಕೆ ಒಂದು ಬದ್ಧತೆಯನ್ನು ಕೊಡೋದೇ ಹೋರಾಟ, ಅದಕ್ಕೊಂದು ನ್ಯಾಯ ಕೊಡುವುದೇ ನಮ್ಮ ಹೋರಾಟದ ತತ್ವ. ಅದನ್ನು ಬಿಟ್ಟು ಪ್ರಚಾರಕ್ಕೋ ಅಥವಾ ಇನ್ಯಾವುದೋ ಮಾಡಲಿಕ್ಕೆ ಇದು ನಮ್ಮ ಉದ್ದೇಶವಲ್ಲ. ಇದು ನಮ್ಮ ಉದ್ದೇಶ ಸಾಮಾಜಿಕವಾಗಿ 42 ವರ್ಷ ಈ ಜಿಲ್ಲೆಯಲ್ಲಿ ಎಲ್ಲ ರೀತಿ ಸಮಸ್ಯೆಗಳು ಸ್ಪಂದಿಸುವಂಥ ಸೇರೆ ನಡೀತಿದೆ. ನಿಪುಣೆಯಲ್ಲಿ ನಾನು ಇರ್ಬೋದು, ಇನ್ನು ಯಶಸ್ವಿ ಆಗಲಿ ಅಂತ ಹೇಳಲಿಕ್ಕೆ ಆ ರೀತಿ ತಾಳಮಾತಕವಾಗಿ ಪ್ರಾಫಿಟ್ ಬೇಜಸ್ ನಮ್ಮ ಹೋರಾಟವಲ್ಲ. ಪ್ರಾಫಿಟ್ ಬೇಜಸ್ ಹೋರಾಟ ಅಲ್ಲ, ಕೀರ್ತಿಗಾಗಿ ಅಲ್ಲ, ಪ್ರಚಾರಕ್ಕಲ್ಲ, ರಾಜಕೀಯವೂ ಅಲ್ಲ ನಮ್ಮ ಹೋರಾಟ. ಇದು ಸಮಸ್ಯೆಗಳಿಗೆ ಒಂದು ಎಂಡ್ ಆಗಬೇಕು ಅಂತ ಸಾಮಾಜಿಕ ಬದ್ಧತೆಯಲ್ಲಿ ನಾವು ಮಾಡ್ಕೊಂಡು ಬಂದಂಥ ಹೋರಾಟ 42 ವರ್ಷ. ಓಕೆ ಸರ್.